स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸರ್ಕಾರದಿಂದ ಹಣ ತರುವಂಥ ಯೋಗ್ಯತೆ ಇಲ್ಲ. ಯಾವುದೇ ಅನುದಾನನ ಇವತ್ತಿನವರೆಗೂ ತಂದಿಲ್ಲ. ಆದ್ರೆ ಮುಂಜಾನೆ ಇದ್ರೆ ಆ ವ್ಯಕ್ತಿ ಮಾಡೋದು ಏನಪ್ಪ ಅಂದ್ರೆ ಬರೀ ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಹೇಳೋದು ಬಿಟ್ರೆ ಏನು ಮಾಡೋದು. ನಾಟಕ ಮಾಡೋದು, ಜನರ ಮುಂದೆ ಡ್ರಾಮಾ ಮಾಡೋದು, ಮತ್ತು ಸುಳ್ಳು ಹೇಳೋದು. ನಾನು ಒಂದೂವರೆ ವರ್ಷದಿಂದ ಸ್ವಲ್ಪ ಸುಮ್ಮನಿದ್ದೆ. ನಾನು ಇರಲಿ ನೋಡೋಣ ಏನೇನು ಮಾಡ್ತೇನೆ. ಆದರೆ ಇತ್ತೀಚೆಗೆ ದಿನ ಬೆಳಗ್ಗೆ ಎದ್ದರೆ ಯಾವುದೇ ವೇದಿಕೆ ಏರಿದ್ರಪ್ಪ ಅಂದ್ರೆ ಸುಳ್ಳು ಹೇಳೋ ಕೆಲಸ ಮಾಡ್ತಾರೆ. ನಾನು 2 ದಿವಸದಿಂದ ಗಮನಿಸ್ತಾ ಇದ್ದೀನಿ. ಇಲ್ಲೊಂದು 2 ಕಾಮಗಾರಿಗಳನ್ನ ಗುಡ್ಲಿ ಪೂಜೆ ಮಾಡಿದ್ದಾರೆ. ಆಮೇಲೆ 4 ವಾರದಲ್ಲಿ ಮನೆಗಳನ್ನು ನಿನ್ನೆ ಫಲಾನುಭವಿ ಕೊಟ್ಟಿದ್ದೇನೋ ನಿಮ್ಮ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಎಲ್ಲ ತವಲೆ ಸುಳ್ಳು ಹೇಳೋದು. ದಾಖಲಾತಿ ಇಟ್ಕೊಂಡು ಮಾತಾಡ್ತಾರ. ನಾನು ತಯಾರಿದ್ದೀನಿ, ಮಾತಾಡಿ. ಅದು ಬಿಟ್ಟು ಜನರನ್ನ ಸುಳ್ಳು ಹೇಳಿ ಯಾಮಾರಿಸುವಂಥದ್ದು ಇದನ್ನು ಮುಂದುವರಿಸಿದರೆ ಇವರು ಸಂಪೂರ್ಣ ರಾಜಕೀಯ ಇತಿಹಾಸದಲ್ಲಿ, ಇವರು ರಾಜಕೀಯ ಜೀವನದಲ್ಲಿ ಏನೇನು ಮಾಡ್ಯಾರ ಇದೆಲ್ಲವನ್ನ ದಾಖಲಾತಿ ಸಮೇತ ತೆಗೆದಿಡ್ತೀನಿ. ನಾನು ಸುಮ್ಮನೆ ದಾಖಲಾತಿ ಇಲ್ಲದೆ ಹೇಳಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ, ವಾರದಲ್ಲಿ 2 ದಿನ ಪತ್ರಿಕಾಗೋಷ್ಠಿ ಮಾಡ್ತೇನೆ. ವಾರದಲ್ಲಿ 2 ಪತ್ರಿಕಾಗೋಷ್ಠಿ ಮಾಡ್ತೇನೆ. ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಒಂದೊಂದು ಹೊಸ ವಿಚಾರಗಳನ್ನು ಹೇಳೋದಲ್ಲ, ಹೊಸ ವಿಚಾರಗಳನ್ನು ದಾಖಲಾತಿಗಳ ಸಮೇತ ಬಿಚ್ಚಿಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇವತ್ತು ಕರೆದಿರೋದು ಬಹಳ ಪ್ರಮುಖವಾಗಿ 4 ವಾರದ ಅಂಬರೀಶ್ವರ ಗುಡಿ ಹತ್ರ ಒಂದು ರೋಡ್ ಕ್ರಾಸ್ ಮಾಡುವಂಥ ಒಂದು ಬ್ರಿಡ್ಜು ಕಟ್ಟಬೇಕು. ಅದು ಏನು ಕ್ಯಾನಲ್ಗೆ ಆ ಕಡೆಯಿಂದ ಈ ಕಡೆ ಏನು 4 ವಾರ್ಡ್ ಮತ್ತು ಮುದ್ದೇವಾಡ ರಸ್ತೆ ಇದೆ, ಆ ರಸ್ತೆಯನ್ನು ಕ್ರಾಸ್ ಮಾಡೋದಕ್ಕೆ ಒಂದು ಕಾಲುವೆಗೆ ಒಂದು ಬ್ರಿಡ್ಜ್ ಕಟ್ಟಬೇಕು. ಅದನ್ನು 25 ವರ್ಷದಿಂದ ಹಿಂದೆ MLA ಆಗಿದ್ರಲ್ಲಿ ಅವರು ಫಸ್ಟ್ ದೇಶಮುಖರಿದ್ದಾಗ ನೀರಾವರಿ ಚಾಲು ಆದವು. 2ನೇ ಬಾರಿಗೆ ಇವರು MLA ಆದ್ರಲ್ಲ. MLA ಆದಾಗ ಅದನ್ನು ನಿಲ್ಲಿಸಿದ್ರು ಕೆಲಸ. ಯಾಕಂದ್ರೆ ಆ ಭಾಗ ನೀರಾವರಿ ಆಗಬಾರ್ದು. ನಿಲ್ಲಿಸಿದ್ರ ಅರ್ಥ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರು, ಮಾಡಕ್ಕೆ ಬಿಡಲಿಲ್ಲ. ಸ್ಕೀಮು ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ALBC, ನೀವು ನೋಡಿ ಗಮನಿಸ್ರಿ. 4 ವಾರ್ಡ್ ಸಮೀಪ ಹೋಗಿ ನಿಂತಂಥ ಕ್ಯಾನಲ್ಲು, ನಾ MLA ಆಗುತ್ತಾನೆ ಕ್ಯಾನಲ್ ಮುಂದೆ ಹೋಗಲಿಲ್ಲ. ಅದು ಹಂಗೆ ಇಟ್ಕೊಂಡಿದ್ರು. ಯಾಕಂದ್ರೆ ಅಲ್ಲಿ ದೇಶಮುಖರ ಹಳ್ಳಿಗಳು ಬರ್ತವೆ. ಆರ್ಯಶಂಕರ, ಆಮೇಲೆ ಅದು ನಿಮ್ಮ ನಾಗಬೇನಾಳ, ಇವೆಲ್ಲ ದೇಶಮುಖರ ಹಳ್ಳಿಗಳು. ಆ ಹಳ್ಳಿಗಳು ರೈತರ ಹೊಲಕ್ಕೆ ನೀರು ಹೋಗಬಾರ್ದು. ಈ ಪುಣ್ಯಾತ್ಮರ ರಾಜಕೀಯ ದ್ವೇಷ ಅದಕ್ಕೆ ಹಂಗೆ ಇಟ್ಟಿದ್ರು. ನಾನು ಬಂದಮೇಲೆ ಏನು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಬೇಕು. ಬಾಮ್ಮ ನಾನು ಬಂದಮೇಲೆ ಸ್ಕೀಮ್ ನಡೆಯಲ್ಲಿ ಬಾಕಿ ಉಳಿದಿರ್ತಕ್ಕಂಥ ಕೌಡಿಮಟ್ಟಿಯಿಂದ 4 ವಾರ್ಡ್ಗೆ ಹೋಗುತ್ತಾನ. ನೀವು ಬೇಕಾದ್ರೆ ಹೋಗಿ ಅಬ್ಸರ್ವ್ ಮಾಡಿ. 13 ಬೈಪಾಸ್ಗಳು ಮಾಡಿಸಿಲ್ಲ. ಕ್ಯಾನಲ್ಗಳೇನು ಬಾಕಿ ಉಳಿದಿರ್ತಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಯಾನಲ್ಗಳನ್ನು ಕೆಲಸನ ಮುಗಿಸುವಂಥ ಕೆಲಸ ಮಾಡಿದ್ವಿ. ಇದು ಯಾಕೆ ಪೆಂಡಿಂಗ್ ಉಳಿದಿತ್ತು ಅಂದರೆ 2013-14ರಲ್ಲಿ ಈ ಕೆಲಸ ಮಧುರೆಯವರಿಗೆ ಆಗಿತ್ತು. ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಇದೇ ಊರನ್ನವರೇ ಕಾಂಟ್ರಾಕ್ಟರ್.
ಅಲ್ಲಿ ಇವ್ರು ಲ್ಯಾಂಡ್ ಡಿಸ್ಪ್ಯೂಟ್ಗಳು ಮಾಡಿ ಕೂತ್ಕೊಂಡ್ರಲ್ಲ, ಅಲ್ಲಿ ಅರಸನಾಳದಿಂದ ಅಲ್ಲಿ ತನ ಆ ಭಾಗದಲ್ಲಿ ಆದಾಗ ಅದು ಹಾಗೆ ಉಳಿದಿತ್ತು. ಅದನ್ನೆಲ್ಲ ಸಾಲ್ವ್ ಮಾಡಿ ಎಲ್ಲೆಲ್ಲಿ ಬಾಕಿ ಉಳಿದಿರ್ತಾವಂತಲ್ಲ ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳು. ಇದೊಂದು 35 ಲಕ್ಷ ರೂಪಾಯಿ ಕೆಲಸ ಇದು, 40 ಲಕ್ಷದ ಏನು ಭಾಳ ದೊಡ್ಡ ಕೆಲಸ ಅಲ್ಲ ಇದು. ಬಾಕಿ ಉಳಿದಿರ್ತಕ್ಕಂಥ ಏನೇನು ಅಲ್ಲೆಲ್ಲೆಲ್ಲ ಕೆಲಸ ಬಾಕಿ ಉಳಿದಿದ್ದಾವ, ಬಾಕಿ ಉಳಿದಿರ್ತಕ್ಕಂಥ ಕೆಲಸನ ಎಲ್ಲವನ್ನ ಸೇರಿಸಿ ಅವರು ಟೆಂಡರ್ ಕರೆದ್ರು. ನಮ್ಮ ಕಾಲದಲ್ಲಿ ಕೊನೆ ನಮ್ಮ ಅವಧಿ ಬರುವಂಥ ಸಂದರ್ಭದಲ್ಲಿ ಟೆಂಡರ್ ಕರೆದಿದ್ರು. ಟೆಂಡರ್ ನಿಯಮಗಳು ಏನು ಹೇಳ್ತದೆ, ಯಾರ್ಯಾರು ಒಬ್ಬರಿಗಿಂತ ಹೆಚ್ಚು ಹಾಕಿರ್ತಾರೆ ಅವ್ರದ್ದು ಆಟೋಮೆಟಿಕ್ ಯಾರು ಲೋ ಇರ್ತದೆ ಟೆಕ್ನಿಕಲ್ ಬಿಟ್ಟು ಫೈನಾನ್ಷಿಯಲ್ ಬಿಟ್ಟು ಓಪನ್ ಮಾಡಿ ಕೊಡ್ತಾರೆ. ಒಂದು ವೇಳೆ ಸಿಂಗಲ್ ಟೆಂಡರ್ ಆಗಿದ್ರೆ ಆಟೋಮೆಟಿಕ್ ಆಗಿ ಅದು ಮತ್ತೆ ವಾಪಸ್ಸು ಟೆಂಡರ್ ಕರೀತಾರೆ. ಮೊನ್ನೆ ಏನಾಗಿದೆ, ಯಾವ್ಯಾವ ಸಿಂಗಲ್ ಟೆಂಡರ್ ಆಗಿದ್ದಾರೆ ಅವನ್ನೆಲ್ಲನೂ ಕೂಡ ನಮ್ಮ ಕಾಲದಲ್ಲಿ ಅವನ್ನೆಲ್ಲ ರದ್ದು ಮಾಡಿದರು. ಆಮೇಲೆ ನೀತಿ ಸಂಹಿತೆ ಬಂತು, ಅದು ನೆಕ್ಸ್ಟು ಈ ಸರ್ಕಾರ ಬಂದ್ಮೇಲೆ ಒಂದು ಟೆಂಡರ್ ಇವತ್ತಿನವರೆಗೆ ಕರೆದಿಲ್ಲ. ಇದು ಒಂದೇ ಅಲ್ಲ, ಇಂಥ ಭಾಳಷ್ಟು ಇದಾವೆ ಅಲ್ಲೇ ಪೆಂಡಿಂಗ್ ಇರೋ ಕೆಲಸಗಳು ಕರೆದಿಲ್ಲ. ಈ ವಿಷಯವಾಗಿ ಚುನಾವಣೆ ಮುಗಿದ ಮೇಲೆ ನಾಲ್ತವಾಡದಲ್ಲಿ ಕೆಲವು ಹುಡುಗರು ಯುವಕರೆಲ್ಲ ಸೇರಿ ಶಿವಾನಂದ ವಾಲಿಯವರ ಮತ್ತು ಆ ಎಲ್ಲ ಯುವಕರ ತಂಡ ಸೇರಿ ಅಲ್ಲಿ ಸ್ಟ್ರೈಕಿಗೆ ಕೂತ್ಕೊಂಡ್ರು. ಸ್ಟ್ರೈಕಿಗೆ ಕೂತ್ಕೊಂಡಾಗ ನಮ್ಮ ಪಕ್ಷದ ನಾಯಕರುಗಳು ಮುಖಂಡರುಗಳು ಕೂಡ ಹೋಗಿ ಅಲ್ಲಿ ಧರಣಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ. ಯಾಕಂದರೆ ಅದು ಎಲ್ರಿಗೂ ಕೂಡ ಒಳ್ಳೆಯದಾಗುವಂಥದ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದರೆ ಮುನ್ನಾದಣಿಯವರು ಹೋಗಿದ್ದಾರೆ. ಆ 35 ಲಕ್ಷ ರೂಪಾಯಿ ಕೆಲಸ ಸ್ಯಾಂಕ್ಷನ್ ಮಾಡೋಕ್ಕೆ ಒಂದು ವರ್ಷದಲ್ಲಿ ಇಲ್ಲೇ ಅದು ಸಿಹಿ ಕೈಯಾಗಿರ್ತದೆ. 35 ಲಕ್ಷ ಏನು ದೊಡ್ಡದಲ್ಲ, ಅದು ಇಲ್ಲೇ ಸಣ್ಣ ಪುಟ್ಟ ಕೆಲಸ. ಇಲ್ಲೇ ಸಿ ಲೆವೆಲಲ್ಲಿ ಹೇಳ್ಬಿಟ್ಟು ಒಂದೇ 15 ದಿನದಾಗ ಅದನ್ನು ಮಾಡಿಸ್ಬೋದಾಗಿತ್ತು, ಅದನ್ನು ಮಾಡಿಸ್ಲಿಲ್ಲ. ಈಗ ಮತ್ತೆ ಅವರು ಧರಣಿ ಕೂತ್ಕೊತೀವಿ ಅಂತ ಕೂತಿದ್ರು. ಇನ್ನು ಧರಣಿ ಕೂತ್ಕೋಬಾರ್ದು ಅಂಥೇಳಿ ಇನ್ನೂ ಟೆಂಡರ್ ಅಪ್ರೂವ್ ಆಗಿಲ್ಲ, ಇನ್ನೂ ಟೆಂಡರ್ ಯಾರ ಹೆಸರಿಗೆ ಅಂತ ಆಗಿಲ್ಲ, ಅದನ್ನೂ ಪೂಜೆ ಮಾಡಿದ್ದಾರೆ. ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಮುಂದೆ ಅವ್ರಿಗೆ ಅದನ್ನ ಮಾಡಿಸು, ಯಾರಿಗಾರ ಹೇಳಿ ಮಾಡಿಸಿದ್ರೆ ಅಂತ ಮಾಡಿಸಿರ್ಬೋದು. ಅರ್ಜೆಂಟ್ ಇದ್ದರೆ ಕೆಲಸ ಮಾಡಿಸಿಲ್ಲ. ನೀರಾವರಿ ಕೆಲಸಗಳನ್ನ ಮಾಡಿಸೋದಕ್ಕೆ ನಾನು ಯಾವತ್ತೂ ಕೂಡ ವಿರೋಧ ಮಾಡಲ್ಲ. ಒಂದೊಂದು ಸಾರಿ ಅನಿವಾರ್ಯ ಇದ್ದಾಗ ನಾವು ಹೇಗೆ ಟೆಂಡರ್ ಕಾಂಟ್ರಾಕ್ಟರ್ಗೆ ಕೆಲಸನೂ ಮಾಡಿಸ್ಬೋದು. ಆದರೆ ಅಲ್ಲಿ ಆರೋಪ ಮಾಡ್ತಾರೆ ನಾವು, ನಮ್ಮ ಸರ್ಕಾರದ ಮೇಲೆ, ನನ್ನ ಮೇಲೆ ಹಿಂದಿನ ಸರ್ಕಾರ ಹಿಂದಿನವರು ಅದೊಂದು ಸಿಂಗಲ್ ಟೆಂಡರ್ ಮಾಡಿಸಿ ಅದನ್ನು ದುರುಪಯೋಗ ಮಾಡಕ್ಕೆ ಹೊರಟಿದ್ರು, ಭ್ರಷ್ಟಾಚಾರ ಮಾಡಕ್ಕೆ ಹೊರಟಿದ್ರು ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾರೆ ಭಾಷಣದಲ್ಲಿ. ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳು, ಆ ವ್ಯಕ್ತಿ ಹೊಟ್ಟೆ ಕಿಚ್ಚಿನ ಮನುಷ್ಯ, ಯಾವತ್ತು ಬಡವರು ರೈತರು ನೆಮ್ಮದಿಯಿಂದ ಬದುಕಬಾರದು ಅನ್ನುವಂಥ ಹೊಟ್ಟೆ ಕಿಚ್ಚು ವಿಷ ಆ ಮನಸ್ಸಲ್ಲಿದೆ. ಮ್ಯಾಲೆ ಮಾತ್ರ ಮುಖ ಮಾತ್ರ ಚಂದ ಕಾಣ್ತದೆ, ಒಳಗೆಲ್ಲ ವಿಷನೇ. ಯಾಕಂದ್ರೆ ಯಾವತ್ತೇ ಮಾಡ್ಬೇಕಾಗಿತ್ತು ಆ ಕೆಲಸನ, ಮಾಡಲಿಲ್ಲ, ಆಯಿತು. ನಮಗೇನು ಹೇಳ್ತಾರೆ ಅವರು, ಸಿಂಗಲ್ ಟೆಂಡರ್ ಕರೆಸಿ ಇವರು ಅದನ್ನು ದುರುಪಯೋಗ ಮಾಡಕ್ಕೆ ಹೊರಟಿದ್ರು ಅಂತ ನನ್ನ ಮೇಲೆ ಹೇಳ್ತಿರ್ತಾರೆ. ಇಲ್ಲಿ ನೋಡ್ರಿ, ದಾಖಲಾತಿ ಕೊಡ್ತೀವಿ. ಇದು ದಾಖಲಾತಿ ನಿಮ್ಮೆಲ್ಲರಿಗೂ ವಾಟ್ಸಪ್ಪಿಗೆ ಬರ್ತದೆ ಈಗ ಗ್ರೂಪಲ್ಲಿ. ಈ 35 ಲಕ್ಷ ರೂಪಾಯಿ ಟೆಂಡರ್ ಕರ್ಸಾರಲ್ಲ, ಇದಕ್ಕೆ 6 ಮಂದಿ ಟೆಂಡರ್ ಹಾಕ್ಯಾರ. ಯಾರ್ಯಾರು ಅವರು? ಶ್ರೀಕೃಷ್ಣ ಕೊಂಗಿ, ಆಮೇಲೆ ರಾಯನಗೌಡ ಮಲ್ಲಪ್ಪ ಚಿತ್ತಾಪುರ್, ಬಹದ್ದೂರ್ ಪುರಪ್ಪ ರಾಠೋಡ್, ಸನ್ನ ಭೀಮರಾಯ್, ಯಲ್ಲಪ್ಪ ಭೀಮಪ್ಪ ಲಮಾಣಿ, ದೇವಣ್ಣ ಶಿವಬಸವ್ವ ಮಾದರ್.
6 ಜನ ಟೆಂಡರ್ ಹಾಕಿದ್ರು. ಈ 6 ಜನ ಟೆಂಡರ್ ಹಾಕಿದಲ್ಲಿ ಲೋಯೆಸ್ಟ್ ಯಾರಿದ್ದಾರೆ ಅವ್ರಿಗೆ ಆಗ್ಬೇಕೋ ಇಲ್ವೋ ಟೆಂಡರ್? ಲೋಯೆಸ್ಟ್ ಇದ್ದವ್ರಿಗೆ ಆಗ್ಬೇಕು ತಾನೆ. 6 ಜನನ ಪ್ರಾಮಾಣಿಕವಾಗಿ ಇದರೊಳಗೆ ಯಾವ ಕಂಡೀಷನ್ಸ್ ಹಾಕೋಕ್ಕೂ ಬರೋಲ್ಲ. ಅದೇ ಹೇಳ್ಬಿಡ್ತೀನಿ ನಿಮಗೆ. ದೊಡ್ಡ ದೊಡ್ಡ ಕೆಲಸಗಳಾದರೆ ಕಂಡೀಷನ್ಸ್ ಹಾಕಕ್ಕೆ ಬರ್ತದೆ, ಮಷಿನರಿ ಇರಬೇಕು, ಇನ್ನೊಂದು ಇರಬೇಕು, ಬೇರೆ ನೇಮ್ಗಳಾಕ. ಇದು ಬಿಲೋ 50 lakhs, ಬಿಲೋ 50 lakhs ವರ್ಕಿಗೆ ಯಾವ ನಿಯಮಗಳನ್ನು ಹಾಕಕ್ಕೆ ಬರಲ್ಲ, ಯಾರನ್ನೂ ತೆಗ್ಸೋಕ್ಕೂ ಬರಲ್ಲ. ಈಗೇನು ಮಾಡ್ತಾಯಿದ್ದಾರೆ, ಇದನ್ನ ಉಳಿದವ್ರಿಗೆ ಇಬ್ಬರನ್ನ ಬಿಟ್ಟು, ಇವರು ಪರಮಶಿಷ್ಯ ಯಾರು, ರಾಯನಗೌಡ ಸಿದ್ದಾಪುರ್, ಇವನಿಗೆ ಕೆಲಸ ಕೊಡಿಸ್ಬೇಕು. ಅವನು ಬಿಡ್ಡಲ್ಲಿ ಅವ ಹಾಕ್ಕೊಳವ, ಇವರು ಹಿಡಿದವ್ರೆಲ್ಲರಿಗೂ ತೆಗ್ಸೋದು. ಈಗ ಅಪ್ರೂವಲಿಗೆ ಕಳಿಸಿದ್ದಾರೆ. ಇದನ್ನ ಅಪ್ಪಾಜಿ ನೀವು ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಾನು ನೇರವಾಗಿ ಕೇಳ್ತೀನಿ, ಈ ಕೆಲಸ ಯಾಕೆ ಮಾಡಿದೆ? ನಾನು ಮಾಡಿದ್ರೆ ತೋರಿಸಿ, ನಾನು ರೆಡಿ ಇದ್ದೀನಿ. ಇದೇ ತಾತ್ ರೆಡ್ಡಿ ನಾನಿದ್ದಾಗ ಹೈಯೆಸ್ಟ್ ಕೆಲಸ ಮಾಡಿದ್ದಾರೆ. ಇದೇ ಕೊಂಗಿ ಕಾಂಗ್ರೆಸ್ ಲೀಡರ್ ನಾನಿದ್ದೇ ಕೆಲಸ ಮಾಡಿದ್ದಾರೆ. ಇದೇ ಕಾಂಗ್ರೆಸ್ ಲೀಡರ್ ಯಲ್ಲಪ್ಪ ಹೈಯೆಸ್ಟ್ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಕಾಂಟ್ರಾಕ್ಟರ್ ಬೇಕು ನಿಮ್ಗೆ? ಕಾಂಗ್ರೆಸ್ನ ಸಪೋರ್ಟ್ ಮಾಡಿದವರು, ಕಾಂಗ್ರೆಸ್ನಾಗ ಇದ್ದವರು. ನಾನು ಯಾವತ್ತೂ ಕೂಡ ಈ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ಇದು ನನ್ನ ಮೇಲೆ ಆರೋಪ ಮಾಡ್ತೀರಿ. ಇದು ಒಂದೇ ಅಲ್ಲ, ಇಂಥ ಇನ್ನೂ ಭಾಳ ಅದಾವ, ತೆಗಿತೀನಿ ನಾನು ಬೇಡ, ಇದಕ್ಕೆ ಹೋಗೋದು ಬೇಡ ಸವಾಸಕ್ಕೆ ಅಂತ ಸುಮ್ಮನಿದ್ದೆ. ನಾನು ಎಂದೂ ಕೂಡ ಈ ನನ್ನ ಮನೆ ತನಕ ಒಬ್ಬ ಕಾಂಟ್ರಾಕ್ಟರ್ ಬರಕ್ಕೆ ಬಿಟ್ಟಿಲ್ಲ. ನಾನು KBJನಲ್ಲಾಗಲಿ, KBJನಲ್ಲಾಗಲಿ, ಇನ್ನೊಂದರಾಗಲಿ ನನಗೆ ಈ ಕಾಂಟ್ರಾಕ್ಟ್ರು ನನ್ನ ಮನೆಗೆ ಬರಕ್ಕೆ ಬಿಟ್ಟಿಲ್ಲ. ನಾನು ಯಾವತ್ತೂ ಬಿಟ್ಕೊಂಡಿಲ್ಲ. ನೀವು ದಿನ ಹೊತ್ತೊಂಡ್ರೆ ಅವರೇ ನಿಮ್ಮ ಹಿಂದೆ ಇರ್ತಾರೆ. ನಿಮ್ಮ ದತ್ತು ಪುತ್ರ ಸುರೇಶ್ ನಾಡಗೌಡ ಏನಪ್ಪ ಬೆನ್ನತ್ತಬೇಕ? ನಾನು ನಿನಗೆ ಬೆನ್ನತ್ತಂದ್ರೆ ಹತ್ತಿ ನಂದೇನಿಲ್ಲ. ನನ್ನ ಸವಾಸಕ್ಕೆ ಬಂದರೆ ನಾನು ಖಂಡಿತ ಬೆನ್ನತ್ತೀನಿ. ನಾನು ಯಾವತ್ತೂ ನಮ್ಮ BJP ಸಪೋರ್ಟರ್ಸ್, ಇವ ಕಾಂಟ್ರಾಕ್ಟ್ರು, ಆ ಕಾಂಟ್ರಾಕ್ಟ್ರು ನಾನು ಯಾವತ್ತೂ ಇಟ್ಕೊಂಡಿಲ್ಲ. ನನ್ನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಸಪೋರ್ಟ್ ಮಾಡಿದ್ದೀನಿ. ನೀವು ಮಾಡಿ, ಯಾವನಿಗೆ ಬಗ್ಗಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ನೀವು ಒಳ್ಳೆ ಕೆಲಸ ಮಾಡ್ತೀರಿ, ಮಾಡಿ. ನಾನು ನಿಮ್ಗೆ ಬೆಂಬಲವಾಗಿ ನಿಂತ್ಕೊಳ್ತೇನೆ, ಯಾವುದಕ್ಕೂ ಬಗ್ಬೇಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಒಳ್ಳೆ ಕೆಲಸಗಳಾಗಿದ್ದಾವೆ. ನಾನು ಅವ್ರು ಈಗ ಏನೇನು ಮಾಡ್ಯಾರ ಒಂದು ವರ್ಷದಾಗ ಅದು ಏನೇನಾಗೈತೆ ಅದನ್ನು ಇತಿಹಾಸ ನಾನು ಆಮೇಲೆ ಹೇಳ್ತೀನಿ. ಈಗ ನೋಡಿ, ಇದು ದಾಖಲಾತಿ. ಇದನ್ನ ಹೆಂಗೆ ತೆಗಿಸ್ತೀರಪ್ಪ ವಾಪಸ್ಸು? 6 ಮಂದಿ ಕಳಿಸ್ಬೇಕು ತಾನೆ ನೀವು, 6 ಮಂದಿ ಬಿಡ್ ಎತ್ತಬೇಕು ತಾನೆ. ಅದು ಬಿಲೋ 50 ಲಕ್ಷದ ಕೆಲಸ ಇದು ಒಂದು. ಬರೀ 2 ಕೊಡ್ತೀನಿ KBJನಲ್ಲಿ. ಆಮೇಲೆ ಇನ್ನೂ ಒಂದೊಂದೊಂದೊಂದು, ಯಾಕಂದ್ರೆ ಇನ್ನೂ ವಾರಕ್ಕೆ 2 ಪತ್ರಿಕಾಗೋಷ್ಠಿ ಮಾಡ್ಬೇಕು. ನಾನು ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ಮೇಂಟೆನೆನ್ಸು. ಒಂದು 2,73,00,000 ಒಂದು ವಾಟರ್ ಮ್ಯಾನೇಜ್ಮೆಂಟ್ ಇದೆ. ಇನ್ನೊಂದು 2,49,00,000 ಒಂದಿದೆ. ಇವೆರಡೂ ಕೂಡ ನಿಮಗೆ ನಾನು ವಾಟ್ಸಪ್ಗೆ ಹಾಕಿದ್ದೀನಿ. ಏನಿವು? ಕ್ಯಾನಲ್ ಮೇಂಟೆನೆನ್ಸ್ ಅಂದರೆ ಏನು? ನೀರು ಬಿಡೋಕ್ಕಿಂತ ಮುಂಚಿತವಾಗಿ ಕ್ಯಾನಲ್ಗೆ ಆ ಕ್ಯಾನಲನ್ನು ಕ್ಲೀನ್ ಮಾಡಿ, ಮಣ್ಣು ಬಿದ್ದಿರ್ತದೆ, ಎಲ್ಲ ಬಿದ್ದಿರ್ತದೆ. ಮೇನ್ ಕ್ಯಾನಲ್ಸು, ಡಿಸ್ಟ್ರಿಬ್ಯೂಟರ್ಸು, ಲ್ಯಾಟ್ರಲ್ಸು ಅದನ್ನೆಲ್ಲ ತೆಗಿಸಿ ರೈತರು ಹೊಲಕ್ಕೆ ಕರೆಕ್ಟಾಗಿ ನೀರು ಹೋಗಂಗೆ ಮಾಡಬೇಕು. ಇದು ಸುರೇಶ್ ನಾಡಗೌಡ್ರ ಕತೆ. ಪೂರ್ತಿ ಲೂಟಿ ಹೊಡೆಯಕ್ಕೆ ನಿಂತಿದ್ದಾರೆ. ಒಂದು ಪುಟ್ಟಿ ಮಣ್ಣು ತೆಗೆದಿಲ್ಲ. ನೀರು ಬಿಟ್ಟಾಯ್ತು. ನಿನ್ನೆ ACC ಮೀಟಿಂಗ್ ಇತ್ತ, ನೀರು ಬಿಟ್ಟಾಯ್ತು ನಿನ್ನೆ ಕ್ಯಾನಲ್ಗೆ. ಇದು 4.25 ಕೋಟಿ, ಸುಮಾರು 4 ಕೋಟಿ ರೂಪಾಯಿ ಲೂಟಿ ಹೊಡೆಯೋದಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥಿತ ಸಂಚು.
ಇದಕ್ಕೆ ಭಾಳ ಜನ ಹಾಕ್ಯವ್ರೆ ಟೆಂಡ್ರು ಯಾರು ಹಾಕ್ಯವ್ರ ಅಂತ ಲಿಸ್ಟ್ ಇದೆ ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ. ನಾನು ಓದಂದ್ರೆ ಓದ್ತೀನಿ, ಭಾಳ ಇದೆ. 18 ಜನ ಹಾಕ್ಯವ್ರೆ. ಇನ್ನೊಂದಕ್ಕೆ ಇದಕ್ಕೂ ಅಷ್ಟೇ 19 ಜನ ಹಾಕ್ಯವ್ರೆ. ಇವರೆಲ್ಲರಿಗೂ ಕಲೆ ಬಿದ್ದಾರೆ ಪುಣ್ಯಾತ್ಮ. ಇವ್ರ ದತ್ತಪುತ್ರ ಸುರೇಶ್ ನಾಡಗೌಡ, ಇವ್ರ ದತ್ತಪುತ್ರ ಎಲ್ರಿಗೂ ಕಲೆ ಬಿದ್ದಾವೆ. ನೀವು ತಕ್ಕೋರಿ, ನೀವು ತಕ್ಕೋರಿ, ನೀವು ತಕ್ಕೋರಿ ಅಂತ. ನಾನಿದ್ದಾಗೂ ಟೆಂಡರ್ ಹಾಕ್ಯಾವ, ದಾಖಲಾತಿ ಸಿಗ್ತಾವ ನಿಮಗೆ. ನಾನು ಮಾಧ್ಯಮದವ್ರಿಗೆ ಹೇಳಿಕ್ಕೆ ಬಯಸ್ತೇನೆ, ಅವ್ರಿಗೆ ಹೇಳ್ತೆ, ಯಾರಾದರೂ ಒಬ್ಬಟ್ಟು ಅಲ್ಲಿ ಮೇಂಟೆನೆನ್ಸ್ ಟೆಂಡರ್ ಆಗ್ತದೆ ನಾನು ಸಂಪರ್ಕ ಮಾಡಿದರೆ ಅಥವಾ ಅವರು ಸಂಪರ್ಕ ಮಾಡಿದರೆ ಹೇಳಿ ನನಗೆ. ನಾನು ಯಾವತ್ತೂ ಈ ಚಿಲ್ಲರೆ ಕೆಲಸ ಮಾಡಲಿಲ್ಲ. ಇವತ್ತು KBJನಲ್ಲಿ ಕ್ಯಾನಲ್ಗಳಿಗೆ ನೀರು ಬಿಡ್ತಾ ಇದ್ದಾರೆ. ಕ್ಯಾನಲ್ಗಳನ್ನು ಏನು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಆ ಮೇಂಟೆನೆನ್ಸ್ನ ಒಂದು ಪುಟ್ಟಿ ಮಾಡಿ ತೆಗೆದಿಲ್ಲ. ಬೇರೆ ಕಾಮಗಾರಿಗಳಿಗೆ ದುಡ್ಡು ಕೊಟ್ಟಿಲ್ಲ ಸರ್ಕಾರ, ಟೆಂಡರ್ ಕರೆದಿಲ್ಲ, ಪ್ರಶ್ನೆ ಬೇರೆ, ಮತ್ತು ಇರ್ತಕ್ಕಂಥ ಕೆಲಸ ಮುಂದುವರಿಸ್ತಾ ಇಲ್ಲ. ಆದರೆ ಇದಕ್ಕೆ ನೀರು ಬಿಡೋದಕ್ಕೇನು ಕಾಲುಗಳ ಮೇಂಟೆನೆನ್ಸ್ ಮಾಡಬೇಕು, ಅದಕ್ಕಷ್ಟು ದುಡ್ಡು ಬಿಡ್ತಾರೆ ಕೊಟ್ಟು ಕರೆಯಕ್ಕೆ ಕೇಳಿದೆ ಟೆಂಡರ್. ಇದು ಒಂದೇನೋ ಅವ್ರು ಧರಣಿ ಕೂತರು ಅಂತೇಳಿ ಈಗಿನ ಶಾಸಕರು ಅವರು ಏನೋ ಇನ್ಫ್ಲೂಯೆನ್ಸ್ ಮೇಲೆ 35 ಲಕ್ಷ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದಿದ್ದಾರೆ. ದಟ್ ಈಸ್ ಎ ಗ್ರೇಟ್. ಅದನ್ನು ಮಾಡಲಿ, ಅವ್ರು ಕೆಲಸ ಮಾಡ್ಕೊಂಡು ಏನೋ 15-35 ಲಕ್ಷ ಕೆಲಸ ಮಾಡಿದ್ದಾರೆ, ಭಾಷಣ ಮಾಡ್ತಾರೆ, ಮಾಡಲಿ. ಜನರಿಗೆ ಸುಳ್ಳು ಕೇಳ್ತಾರೆ, ಇದು ಪ್ರಶ್ನೆ ಬಂದಿರೋದು. ಅದಕ್ಕೆ ನಾನು ಮಾಧ್ಯಮದ ಮೂಲಕ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ರೆಡಿ ಇದ್ದೀನಿ. ನಾಡಗೌಡ್ರೆ ನಾನೇ ನಿಂತು ಕೊಟ್ಟಿಲ್ಲ, ನೀವೇನೇನು ಮಾಡಿರಲ್ಲ, ನೀವೇನೇನು ಮಾಡಾಕತ್ತಿರಲ್ಲ, ಈಗ ಎಲ್ಲ ದಾಖಲಾತಿ ಸಮೇತ ತೆಗಿಯಾಕತ್ತೀನಿ. ನಿಮ್ಗೆ ಏನೇನು ರೆಕಾರ್ಡ್ಸ್ ಬೇಕು ಕೊಡ್ತೀನಿ. ಇನ್ನು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಆ ಬಂದು ದುಡ್ಡು ಹೆಂಗೆ ಲೂಟಿ ಹೊಡ್ಯಾಕತ್ತೀರಿ ಅಂತ ಕೊಡ್ತೀನಿ, ಎಣಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಏನೇನು ಕೊಡ್ತೀನಿ ಅಂತ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಇಲ್ಲ ಬಾಡಿ ಇಲ್ಲ. ಆ ದುಡ್ಡು ಬಂದಿದ್ದು ಕೆಲಸ ಮಾಡ್ದೇನೆ ಹೆಂಗೆ ಲೂಟಿ ಹೊಡಿತಾ ಇದ್ದಾರೆ ನಂಗೆ ಗೊತ್ತಿದೆ. ಅದು ನಾನು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತೀನಿ. ಇವತ್ತು ಸುಮ್ಮನೆ ಎಣಿಸ್ಕೊಡ್ತಾ ಇದ್ದೀನಿ ಅಷ್ಟೇ. PWD ರೋಡ್ ಮೇಂಟೆನೆನ್ಸಿಗೆ ಕೊಟ್ಟವ್ರಲ್ಲ, ಈಗ ಏನೋ ಈ ತಗ್ಗುಗಳಿಗೆಲ್ಲ ಮಣ್ಣು ಹಾಕೋಕ್ಕೆ ಇದನ್ನ ಮಾಡೋಕ್ಕೆ ಅಂತ ರೆಗ್ಯುಲರ್ ಮೇಂಟೆನೆನ್ಸ್ ದುಡ್ಡು, ಅದನ್ನ ಏನು ಮಾಡ್ತಾ ಇದ್ದೀರಿ ಸುರೇಶ್ ನಾಡಗೌಡ್ರೆ? ನಂಗೆ ಗೊತ್ತಿಲ್ವಾ? ನೀವು ಯಾರ ಹೆಸರು ಮೇಲೆ ಟೆಂಡರ್ ತಗೊತಾ ಇದ್ದೀರಿ, ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀರಿ, ಅದನ್ನು ತೆಗಿತೀವಿ. ನಿಮ್ಮ ಕಾಲದಲ್ಲಿ ಏನು ಕೆಲಸ ತೊಗೊಂಬಂದಿದ್ದೀರಿ, ನೀವು ಕೆಲಸ ಮಾಡಿರಿ. ನೀವು ಬೇಕಾದ್ರೆ ಬೋರ್ಡ್ ಹಾಕೊಡ್ರಿ, ಬೇಕಾದ್ರೆ ನೀವು ಘೋಷಣೆ ಹಾಕ್ಸ್ರಿ, ಬೇಕಾದ್ರೆ ಊರು ಬೋರ್ಡ್ ಬಡ್ದು ಹಾಕ್ರಿ, ನಂದೇನು ಅಭ್ಯಂತರ ಇಲ್ಲ. ನಿಮ್ಮ ಸರ್ಕಾರದ ಕೆಲಸಗಳೇ ನಿಮ್ಮ ಅವಧಿಯಲ್ಲಿ ತಂದಿದ್ದು, ನಂದು ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ ನಾವು ತಂದಿರ್ತಕ್ಕಂಥ ಕೆಲಸನ, ನಾವು ತಂದಿರ್ತಕ್ಕಂಥ ಅನುದಾನಗಳನ್ನು, ನಾವು ತಂದಿರ್ತಕ್ಕಂಥ ಮನೆಗಳನ್ನು ನಾಮದು ಅಂತೇಳಿ ಸುಳ್ಳು ಹೇಳಿ, ಮತ್ತು ಅದು ಸುಳ್ಳು ಹೇಳೋದು ಅಷ್ಟೇ ಇರಲಿ, ಆರೋಪ ಮಾಡೋದು ಸುಮ್ಮನೆ ಕೂತ್ಕೋತಾರ ಅನ್ಕೊಂಡಿದ್ದೀರಾ? ಈಗ ನೀವು ಯಾರ್ಯಾರು ಕಾಂಟ್ರಾಕ್ಟರ್ಗೆ ಎಷ್ಟು ಮಂದಿಗೆ ಸಂಪರ್ಕ ಮಾಡಿದ್ದೀರಿ, ಎಷ್ಟು ಮಂದಿಗೆ ತೊಂದರೆ ಕೊಟ್ಟಿದ್ದೀರಿ ನನಗೆ ಗೊತ್ತಿಲ್ವಾ? ನಾನು ಯಾಕೆ ಅದಕ್ಕೆ ಸವಾಸಕ್ಕೆ ಹೋಗಿಲ್ಲ? ಬೇಡ ಅಂತ ಸುಮ್ಮನಿದ್ದೀವಿ. ಬಟ್ ನೀವು ಇಲ್ಲ, ನೀವು ನನಗೆ ತಡ್ಕೊಂಡು ಬಿಡ್ತೀರ, ಬಿಡು, ನನಗೇನಾಗೋದೈತೆ, ನಾನು ರೆಡಿ ಇದ್ದೇನೆ. ಅದಕ್ಕೆ ಇಷ್ಟಕ್ಕೆ ಮಾತ್ರ ಇವತ್ತು ಪತ್ರಿಕಾಗೋಷ್ಠಿ ಸೀಮಿತ ಮಾಡ್ತಾನೆ. ಜೊತೆಗೆ ಮನೆಗಳ ಬಗ್ಗೆನೂ ಒಂದು ದಿನ ಪತ್ರಿಕಾಗೋಷ್ಠಿ ಸಪ್ರೇಟ್ ಮಾಡ್ತಾರೆ. ಯಾಕೆ ನಾವು ಸಪ್ರೇಟ್ ಮಾಡಕತ್ತೀನಿ ಅಂದರೆ ಎಲ್ಲ ಕನ್ಫ್ಯೂಸ್ ಆಗೋದು ಬೇಡ. ಟೈಮ್ ಇದೆ, ನನಗೂ 3.5 ವರ್ಷ ಇನ್ನೂ ಅಲ್ವಾ? ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ
ಬೆಟ್ಟದ ಕಡೆ.